ಹಲೋ ಸ್ನೇಹಿತರೆ, ಶ್ರೀ ರಂಗ ಟಿವಿಗೆ ಸ್ವಾಗತ. ಸ್ನೇಹಿತರೆ, ಈ ದಿನಿಂದ ಧಾರಾವಾಹಿ ನಳ ದಮಯಂತಿ. ನಳ ದಮಯಂತಿಯ ವೈಭವದ ವಿವಾಹ. ಅಪ್ರತಿಮ ಚೆಲುವೆ ದಮಯಂತಿಯ ನಳನ ಮೂಲಕ ಸುರಾಧಿಪತಿ ದೇವೇಂದ್ರ ನಡೆಸುವ ಸಂಧಾನ ಕೈಗೂಡುವುದಿಲ್ಲ. ನಿಷಧದ ಮಹಾರಾಜ ನಳನ ಹೊರತುಪಡಿಸಿ ಮತ್ಯಾರನ್ನೂ ವಿವಾಹವಾಗುವುದಿಲ್ಲ ಎಂದು ದಮಯಂತಿ ದೃಢ ನಿರ್ಧಾರ ಮಾಡುತ್ತಾಳೆ. ವಿದರ್ಭದಲ್ಲಿ ಏರ್ಪಾಡಾಗಿರುವ ದಮಯಂತಿಯ ಸ್ವಯಂವರಕ್ಕೆ ವಿವಿಧೆಡೆಗಳಿಂದ ಅಗಣಿತ ಮಹಾರಾಜರು ಆಗಮಿಸಿದ್ದಾರೆ. ದೇವತೆಗಳ ಮಾಯೆಯಿಂದ ಪ್ರಧಾನ ಆಸನದಲ್ಲಿ ಕುಳಿತಿದ್ದ ಪ್ರಮುಖ ರಾಜಕುಮಾರರು ನಳನಂತೆಯೇ ಕಾಣಿಸುವುದು ಆಕೆಗೆ ಅಚ್ಚರಿಯಾಗಿದೆ. ಮನಸ್ಸಿನಲ್ಲಿ ಇಷ್ಟ ದೇವತೆಯನ್ನು ನೆನೆದು ಪ್ರಾರ್ಥಿಸಿ ನಿಜವಾದ ನಳನನ್ನು ತೋರಿಸುವಂತೆ ದಮಯಂತಿಗೆ ತಂದೆ ತಾಯಿ ಸಲಹೆ ನೀಡುತ್ತಾರೆ. ಮುಂದೇನು? ಆ ಕ್ಷಣದಲ್ಲಿ ಅಲ್ಲಿರುವ ದಿಕ್ಪಾಲಕರು ದಮಯಂತಿಯ ಭಕ್ತಿ ಭಾವಕ್ಕೆ ಪ್ರಸನ್ನರಾದರು. ತಮಗೂ ನಳನಿಗೂ ಇರುವ ವ್ಯತ್ಯಾಸ ಏನೆಂಬುದನ್ನು ತಿಳಿಯುವಂತೆ ಅನುಗ್ರಹ ತೋರಿದರು. ದೇವತೆಗಳು ಕಣ್ಣಿನ ರೆಪ್ಪೆಯನ್ನು ಮನುಷ್ಯರಂತೆ ಮುಚ್ಚುವುದಿಲ್ಲ. ಅವರು ಬಿಡುಗಣ್ಣುರಾಯರು. ದೇವತೆಗಳ ಕಾಲು ನೆಲಕ್ಕೆ ತಗಲುವುದಿಲ್ಲ ಎಂಬುದು ಮನಸ್ಸಿಗೆ ವೇದ್ಯವಾಯಿತು. ಇವರ ಸಾಲಿನಲ್ಲಿ ಕಾಲುಗಳನ್ನು ನೆಲಕ್ಕೆ ತಾಗಿಸಿ ಕುಳಿತುಕೊಂಡು ಕಣ್ಣುಗಳನ್ನು ತೆರೆದು ಮುಚ್ಚಬಲ್ಲವನೇ ನಿಜವಾದ ನಳ ಎಂದರಿತು ದಮಯಂತಿ ಅವನ ಕೊರಳಿಗೆ ಪುಷ್ಪಮಾಲೆಯನ್ನು ತೊಡಿಸಿದಳು. ಈ ಚೋದ್ಯವನ್ನು ನೋಡಲು ಯಕ್ಷ, ಗಂಧರ್ವ, ಕಿನ್ನರ, ಕಿಂಪುರುಷರೇ ಮೊದಲಾದ ಊರ್ಧ್ವಲೋಕವಾಸಿಗಳು ಸ್ವಯಂವರ ಮಂಟಪಕ್ಕೆ ಬಂದಿದ್ದರು. ಮಹಾನ್ ಋಷಿಗಳಿದ್ದರು. ವಿದ್ಯಾಧರರು, ದೈವಜ್ಞರು ಬಂದಿದ್ದರು. ಅವರೆಲ್ಲರಿಗೂ ದಮಯಂತಿ ತನಗೊಡ್ಡಿದ ಸವಾಲನ್ನು ಎದುರಿಸಿ ಜಯಶೀಲಳಾದ ಬಗೆಗೆ ಅಮಿತ ಆನಂದವಾಯಿತು. ವಿವಾಹದ ಅಂಗವಾಗಿ ಒಂದು ಕಡೆ ತಾಳಮದ್ದಳೆ, ಇನ್ನೊಂದೆಡೆ ಸರಸ ನೃತ್ಯಗಳು, ಸಂಗೀತ, ಗದ್ಯ ಪದ್ಯಗಳ ಗಮಕವೂ ಇತ್ತು. ದೇವಾಂಗನೆಯರು ಆರತಿ ಎತ್ತಿ ವಧು ವರರನ್ನು ಅಕ್ಷತೆ ಕಾಳು ಹಾಕಿ ಹರಸಿದರು. ನಳನಿಗೆ ತುಂಗ ವಿಕ್ರಮನಾಗಿ ಮೆರೆ ಎಂದು ವಿಶೇಷವಾಗಿ ಆಶೀರ್ವದಿಸಿದರು. ಬಳಿಕ ಕೊಪ್ಪರಿಗೆಯಲ್ಲಿ ಓಕುಳಿ ತುಂಬಿಸಿ ನಳ ಮತ್ತು ದಮಯಂತಿ ಓಕುಳಿಯಾಟ ಆಡಿದರು. ಅಳಿಯನಿಗೆ ಭೀಮಕನು ಹೇಮಾಭರಣ, ಗಜ, ರಥ, ತುರಗ, ಕಾಲಾಳು ಸೇನೆಯ ಜೊತೆಗೆ ದಾಸದಾಸಿಯರನ್ನು ಬಳುವಳಿಯಾಗಿ ನೀಡಿದನು. ಮಗಳಿಗೆ ಹೊಳೆಯುವ ಮಣಿಭೂಷಣದ ಪೆಟ್ಟಿಗೆಯನ್ನು ಕೊಟ್ಟು ಅರಸಿದನು. ವರುಣ, ಯಮ, ವಾಯು, ಅಗ್ನಿ ಮತ್ತು ದೇವೇಂದ್ರ ಎಲ್ಲರೂ ದಮಯಂತಿಯ ಪತಿವ್ರತಾ ಧರ್ಮವನ್ನು ಮೆಚ್ಚಿಕೊಂಡು ಹಾಡಿ ಹೊಗಳಿದರು. ನಳನ ಕೊರಳಿಗೆ ಪುಷ್ಪಮಾಲೆಯನ್ನು ದಮಯಂತಿಯು ಹಾಕಿದ ಸಂಭ್ರಮದ ಗಳಿಗೆಯಲ್ಲಿ ಆಕಾಶದಿಂದ ದೇವತೆಗಳು ಅವಳ ಮೇಲೆ ಹೂ ಮಳೆಗರೆದರು. ದೇವದುಂದುಬಿ ಮೊಳಗಿತು. ನಳನ ಗುಣ
ಸತ್ಯಸಂಧತೆಗಳನ್ನು ಮೆಚ್ಚಿಕೊಂಡ ದಿಕ್ಪಾಲಕರು ಬರಿಗೈಯಲ್ಲಿ ಸ್ವರ್ಗಕ್ಕೆ ಮರಳಲಿಲ್ಲ. ಅವನಿಗೆ ಯಾವುದೇ ವಸ್ತುವಿನಿಂದ ಸ್ವಾದಿಷ್ಟವಾದ ಅಡುಗೆ ತಯಾರಿಸಬಲ್ಲ ಶಕ್ತಿಯನ್ನು ಅನುಗ್ರಹಿಸಿದರು. ಅಲ್ಲದೆ ಅಡುಗೆ ಮಾಡಲು ಅವನು ಬಯಸಿದಾಗ ಬಂದು ಸಹಕರಿಸುವುದಾಗಿ ಅಗ್ನಿಯು ವರುಣನು ವರವನ್ನು ನೀಡಿ ಅಂತರ್ಧಾನರಾದರು. 8 ವಿಧದ ವರಗಳನ್ನು ನಳನಿಗೆ ನೀಡಿದರು. ದಮಯಂತಿಗೆ ವಿಶೇಷವಾಗಿ ನಿನ್ನ ಪಾತಿವ್ರತ್ಯಕ್ಕೆ ಯಾರಾದರೂ ಭಂಗ ತರಲೆಳಿಸಿದರೆ ಸುಟ್ಟು ಭಸ್ಮವಾಗಲಿ ಎನ್ನುವ ವರವನ್ನು ದಯಪಾಲಿಸಿದರು. ತನ್ನ ಮನದಾಸೆ ಈಡೇರಿದುದಕ್ಕೆ ದಮಯಂತಿಯು ಅತ್ಯಾನಂದ ಭರಿತಳಾದಳು. ಭೀಮಕನಿಗೂ ಅಳಿಯನ ಬಗೆಗೆ ಅಭಿಮಾನ ಉಂಟಾಯಿತು. ಚಂದ್ರವಂಶದ ಪ್ರತಾಪಶಾಲಿಯಾದ ನೃಪತಿಯು ತನ್ನ ಸೌಭಾಗ್ಯದಿಂದ ಮಗಳ ಕೈಹಿಡಿಯುತ್ತಿದ್ದಾನೆಂದೇ ಅವನು ಭಾವಿಸಿದ. ಸ್ವಯಂವರಕ್ಕೆ ಬಂದ ನಾನಾ ದೇಶಗಳ ಅರಸರು ಕೂಡ ದಮಯಂತಿಯ ಆಯ್ಕೆಯ ಬಗೆಗೆ ವಿರೋಧ ವ್ಯಕ್ತಪಡಿಸಲಿಲ್ಲ. ಪುರೋಹಿತರು ವಿಧಿವತ್ತಾಗಿ ವಿವಾಹ ಮಹೋತ್ಸವವನ್ನು ನೆರವೇರಿಸಿದರು. ಬಂದ ಅತಿಥಿಗಳಿಗೆ ಯಥೋಚಿತವಾಗಿ ಊಟೋಪಚಾರಗಳಿಂದ ಸತ್ಕರಿಸಿದ ಭೀಮಕ ವಿಶೇಷ ಉಡುಗೊರೆಗಳನ್ನು ನೀಡಿ ಆಗಮಿಸಿದ ಎಲ್ಲರನ್ನೂ ಅವರವರ ರಾಜ್ಯಗಳಿಗೆ ಗೌರವದಿಂದ ಬೀಳ್ಕೊಂಡ. ನಳ ದಮಯಂತಿಯ ವಿವಾಹವನ್ನು ಪೂರೈಸಿ ದೇವೇಂದ್ರನು ಸಹಚರರೊಂದಿಗೆ ಸ್ವರ್ಗಕ್ಕೆ ಹೋಗುತ್ತಿದ್ದಾಗ ದಾರಿಯಲ್ಲಿ ಕಲಿಪುರುಷನು ಭೇಟಿಯಾದ. ಗುಂಗುರು ಕೂದಲು, ತಗ್ಗಿದ ಕುತ್ತಿಗೆ, ಕೆಂಡದಂತಹ ಕಣ್ಣುಗಳು, ಹರಕುಗಡ್ಡ, ಕೆಂಚು ಮೀಸೆಯ ಕಲಿಪುರುಷ ಮಲಿನ ವಸನಗಳನ್ನುಟ್ಟಿದ್ದ. ಉಕ್ಕಿನ ತೆರನೇರಿಕೊಂಡಿದ್ದ. ಅವನ ಜೊತೆಗೆ ಗೆಳೆಯನಾದ ದ್ವಾಪರನೂ ಇದ್ದ. ದೇವೇಂದ್ರ, ಏನಿದು? ಅಗ್ನಿ, ವಾಯು, ವರುಣರ ಜೊತೆಗೂಡಿ ಎಲ್ಲಿಗೆ ಹೋಗಿದ್ದೆ? ಏನಂತಹ ಘನಕಾರ್ಯ ಇತ್ತು? ಕೇಳಿದ. ದಮಯಂತಿಯ ವಿವಾಹ ನಳನೊಂದಿಗೆ ನಡೆಯಿತು. ಬಹು ವೈಭವದ ಕಾರ್ಯಕ್ರಮ. ಹೊಗಳಲು ಆದಿಶೇಷನ ಸಹಸ್ರ ನಾಲಿಗೆಗಳು ಸಾಲವು ಹೇಳಿದ ದೇವೇಂದ್ರ. ಅದಿರಲಿ, ನೀನು ದಮಯಂತಿಯನ್ನು ವಿವಾಹವಾಗಲು ಯೋಚಿಸಿದ್ದೆ ಎಂದು ದೇವಕನ್ನಿಕೆಯರು ಹೇಳಿದರು. ಆದರೆ ನಳನೊಂದಿಗೆ ಅವಳ ವಿವಾಹವಾಯಿತು ಎಂದು ನೀನು ಹೇಳುತ್ತಿದ್ದಿ. ಯಾಕೆ ನೀನು ಅವಳ ಪಾಣಿಗ್ರಹಣ ಮಾಡಿಕೊಳ್ಳಲಿಲ್ಲ? ದ್ವಾಪರ ಪ್ರಶ್ನಿಸಿದ. ದೇವೇಂದ್ರ ಮುಖ ತಗ್ಗಿಸಿದ. ಇಚ್ಛೆಯೇನೋ ಬಲವಾಗಿಯೇ ಇತ್ತು. ಲೋಕೋತ್ತರ ಸುಂದರಿ ಅವಳು. ಆದರೆ ನಳನನ್ನೇ ವರಿಸುತ್ತೇನೆ ಎನ್ನುವ ಅವಳ ಮನೋನಿರ್ಧಾರವನ್ನು ಸಡಿಲಿಸಲು ಸಾಧ್ಯವಾಗಲಿಲ್ಲ. ರಂಬೆಯೇ ಮೊದಲಾದ ಅಪ್ಸರೆಯರು ಅವಳಿಗೆ ತಿಳಿ ಹೇಳಿದರು. ಸ್ವತಃ ನಳನೇ ದೇವೇಂದ್ರನನ್ನು ವರಿಸು ಎಂದು ಹೇಳಿದ. ಆದರೆ ನಳನ ಹೊರತು ಅನ್ಯರನ್ನು ಕೈ ಹಿಡಿಯಲಾರೆ ಎಂಬುದೊಂದೇ ಅವಳ ಹಠವಾಗಿತ್ತು. ಕಡೆಗೆ ನಾನೇ ಮನಸ್ಸು ಬದಲಾಯಿಸಿ ಅವಳಿಗೆ ಒಳಿತಾಗಲೆಂದು ಹರಸಿ ಬಂದೆ. ಜೋಡಿ ಎಂದರೆ ಅದು ಶಿವ ಪಾರ್ವತಿಯಿರಲಿ, ಲಕ್ಷ್ಮೀ ನಾರಾಯಣರಿರಲಿ, ಇವರ ಮುಂದೆ ಅವರೇನೂ ಅಲ್ಲ ಎಂಬುದಂತೂ ನಿಶ್ಚಯ. ನಡೆದ ವಿಷಯವನ್ನು ಹೇಳಿದ. ಆ ಮಾತು ಕೇಳಿ ಕಲುಪುರುಷ ಕೋಪದಿಂದ ಕನಲಿದ. ಹರಹರ, ಇದೇನು ಮಾಡಿಬಿಟ್ಟೆ? ನೀನು ದೇವತೆಗಳ ಒಡೆಯ. ಒಬ್ಬ ಸಾಮಾನ್ಯ ಮಾನವ ತರುಣಿಯನ್ನು ವಶ ಮಾಡಿಕೊಳ್ಳಲು ಅಸಫಲನಾದೆ. ನಿನ್ನ ಸಾಮರ್ಥ್ಯ ಎಲ್ಲಿ ಹೋಯಿತು? ಆದರೂ ಚಿಂತೆಯಿಲ್ಲ, ನನಗೆ ಒಂದೇ ಒಂದು ಅವಕಾಶ ನೀಡು. ನಿನ್ನ ಮನೋಭೀಷ್ಟೆಯನ್ನು ನಾನು ನೆರವೇರಿಸಿ
ಕೊಡುತ್ತೇನೆ. ಈ ನಳನನ್ನು ಕ್ಷಣ ಮಾತ್ರದಲ್ಲಿ ರಾಜ್ಯ ಭ್ರಷ್ಟನನ್ನಾಗಿ ಮಾಡಿ ಕಾಡು ಸೇರಿಸುತ್ತೇನೆ. ದಂಪತಿಯನ್ನು ದೂರ ಮಾಡುತ್ತೇನೆ. ಆಧಾರವಿಲ್ಲದ ಬಳ್ಳಿಯಂತೆ ಬಸವಳಿಯುವ ದಮಯಂತಿ ನೀನು ಕರದಲ್ಲಿಗೆ ಬರುತ್ತಾಳೆ. ನಳನಿಂದ ಹೀನ ಕೃತ್ಯಗಳನ್ನು ಮಾಡಿಸುವ ಮೂಲಕ ಅವನ ಬಗೆಗೆ ಎಲ್ಲರ ಮನಸ್ಸಿನಲ್ಲೂ ತಿರಸ್ಕಾರವುಂಟು ಮಾಡುತ್ತೇನೆ. ಹಠ ಹಿಡಿದರೆ ಗುರಿ ಮುಟ್ಟುವವರೆಗೂ ಈ ಕಲಿ ವಿರಮಿಸುವವನಲ್ಲ ಎಂದು ಹೇಳಿದ. ಆದರೆ ದೇವೇಂದ್ರ ಕಲಿಪುರುಷನ ಯೋಚನೆಯನ್ನು ಪುರಸ್ಕರಿಸಲಿಲ್ಲ. ಪರರ ವನಿತೆಯರನ್ನು ಕೆಡಿಸುವುದರಿಂದ ಏನು ಪರಿಣಾಮವಾಗುತ್ತದೆ ಎಂಬುದನ್ನು ನಾನು ಅನುಭವದಿಂದ ತಿಳಿದುಕೊಂಡವನು. ನೀನು ಮಾಡಲೆಳೆಸುವ ಕಾರ್ಯ ಖಂಡಿತ ಯೋಗ್ಯವಾದುದಲ್ಲ ಎಂದು ಹೇಳಿದ. ಆದರೆ ಕಲಿಯು ಶಾಂತನಾಗಲಿಲ್ಲ. ಹರಿಹರ ಬ್ರಹ್ಮಾದಿ ದೇವರುಗಳೇ ಇರಲಿ, ಸುರ ಯಕ್ಷ ಕಿನ್ನರ ಗರುಡ ಗಂಧರ್ವರು ಇರಲಿ, ಅವರನ್ನು ನಾನು ದಿಕ್ಕುಗೆಟ್ಟು ಓಡುವಂತೆ ಮಾಡಬಲ್ಲೆ. ಉಲುಮಾನವ ನಳ ನನಗೊಂದು ಲೆಕ್ಕವೇ ಅಲ್ಲ. ದೇವೇಂದ್ರ, ಹೀಗಲೇ ಕೊಡು. ಮುಂದಿನ ನನ್ನ ಆಟಕ್ಕೆ ಒಪ್ಪಿಗೆ. ಕಮಲಮುಖಿಯನ್ನು ಎಳೆದು ತಂದು ನಿನ್ನ ಪಟ್ಟದ ರಾಣಿಯನ್ನಾಗಿ ಮಾಡುತ್ತೇನೆ ಎಂದು ಬುಸುಗುಟ್ಟಿದ. ಸ್ನೇಹಿತರೆ, ನಳ ದಮಯಂತಿಯರ ವಿವಾಹ ಮುಂದುವರಿಯುತ್ತದೆ. ಸ್ನೇಹಿತರೆ, ಧನ್ಯವಾದಗಳು. ಈ ದಿನ ನಾವು ನಳ ದಮಯಂತಿ ವಿವಾಹದ ಒಂದು ಭಾಗವನ್ನು ನಿಮಗೆ ಹೇಳಿದ್ದೇನೆ. ಸ್ನೇಹಿತರೆ, ನಮ್ಮ ಶ್ರೀ ರಂಗ ಟಿ ವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.